ಜೆಡಿಎಸ್ಗೆ ಕೊನೆಗೂ ಕೂಡ ಕೋಲಾರ ದಕ್ಕಿರುವಂತದ್ದು. ಜೆಡಿಎಸ್ಗೆ ಕೋಲಾರ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಅಧಿಕೃತವಾದಂತಹ ಘೋಷಣೆ ಈಗ ಹೊರಬಿದ್ದಿದೆ. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಹಾಸನ, ಮಂಡ್ಯ ಮತ್ತು ಕೋಲಾರ 3 ಫಿಕ್ಸ್ ಆಗಿದೆ ಜೆಡಿಎಸ್ಗೆ. ದೋಸ್ತಿಗಳಿಗೆ ಕಗ್ಗಂಟಾಗಿತ್ತು ಕೋಲಾರ ಕ್ಷೇತ್ರದ ಸೀಟು ಹಂಚಿಕೆ ವಿಚಾರ. ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಘೋಷಣೆ ಮಾಡಿದ್ದಾರೆ. ಕೋಲಾರ ಸೀಟನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದ್ದೇವೆ ಅಂತ ಬಿಜೆಪಿ ಕಾರ್ಯಾಗಾರದಲ್ಲಿ ಅಧಿಕೃತವಾದಂತಹ ಘೋಷಣೆ ಮಾಡಿದ್ದಾರೆ. ಜೆಡಿಎಸ್ಗೆ 3 ಸೀಟ್ ಬಿಟ್ಟು ಕೊಟ್ಟಿದ್ದೀವಿ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ಹಸ್ತಕ್ಷೇಪ ಮಾಡಿಲ್ಲ. 25 ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಜೆಡಿಎಸ್ ಎಲ್ಲೂ ಹಸ್ತಕ್ಷೇಪ ಮಾಡಿಲ್ಲ. ಹೀಗಾಗಿ ಕೋಲಾರ, ಮಂಡ್ಯ, ಹಾಸನದಲ್ಲಿ ಎಲ್ಲರೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಆ 3 ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ಅವರನ್ನ ಗೆಲ್ಲಿಸೋದಕ್ಕೆ ಕೆಲಸ ಮಾಡಬೇಕು ಎನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಾಗಾರದಲ್ಲಿ ರಾಧಾ ಮೋಹನ್ ದಾಸ್. ಬಿಜೆಪಿಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಧಿಕೃತವಾದಂತಹ ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಕೋಲಾರ ಜೆಡಿಎಸ್ಗೆ ಫಿಕ್ಸ್ ಅನ್ನೋದು ಅಧಿಕೃತವಾಗ್ತಾ ಇದೆ. लड़ाई हम अकेले नहीं लड़ रहे, ये लड़ाई हम जेडीएस के साथ मिलकर के लड़ रहे हैं। हमने मांड्या की सीट, हमने हासन की सीट और हमने कोलार की सीट जेडीएस को दी है तो हमारा नुकसान भी हुआ है, दी है तो हमारे वहां सांसद अगर रहे हैं 2 सीटों पर तो हमारा नुकसान हुआ, उन सांसदों के टिकट कटे हैं। भारतीय जनता पार्टी अपने कार्यकर्ताओं के भविष्य की चिंता करने वाली पार्टी। भारतीय जनता पार्टी ये जानती है कि अगर हमने जेडीएस के साथ समझौता करके अपनी सीटें 2 लोगों को कुर्बान किया है, कोलार के कार्यकर्ता हैं, जो हासन के कार्यकर्ता हैं, जो मांड्या के कार्यकर्ता हैं, मैं आप 3 लोकसभाओं के कार्यकर्ता से माननीय प्रधानमंत्री की ओर से हाथ जोड़ करके प्रार्थना करता हूं, आप जैसा भी व्यवहार उन 3 लोकसभाओं में जेडीएस के प्रत्याशियों के साथ काम करेंगे, ठीक वैसा ही बर्ताव जेडीएस के कार्यकर्ता आपके शेष लोकसभा में भारतीय जनता पार्टी के प्रत्याशियों के साथ करेंगे। हमारे प्रत्याशियों को चुनने में 25 प्रत्याशी 25 कैंडिडेट्स वी हैव सेलेक्टेड। जेडीएस ने उसमें कोई हस्तक्षेप नहीं किया है, इसलिए जेडीएस कौन प्रत्याशी देती है ये हमारे हस्तक्षेप का। ಹಾಗಿದ್ರೆ ಯಾರು ಜೆಡಿಎಸ್ ನ ಕದನ ಕಲಿಗಳು? ಮಂಡ್ಯದಿಂದ ಕುಮಾರಸ್ವಾಮಿ ಅಖಾಡಕ್ಕಿಳಿತಾ ಇದ್ದಾರೆ. ಮಂಡ್ಯ, ಹಾಸನ ಮತ್ತು ಕೋಲಾರ ಈ 3 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿದ್ದು, ಜೆಡಿಎಸ್ ನ ಕದನ ಕಲಿಗಳ ಲಿಸ್ಟ್ ಅನ್ನ ಸುವರ್ಣ ನ್ಯೂಸ್ ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಮಂಡ್ಯದಿಂದ ಕುಮಾರಸ್ವಾಮಿ, ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಜೊತೆಗೆ ಈಗ ಕೋಲಾರ ಕೂಡ ಜೆಡಿಎಸ್ ಪಾಲಾಗಿದೆ. ಮಲ್ಲೇಶ್ ಅವರನ್ನ ಕಣಕ್ಕಿಳಿಸ್ತಾ ಇದೆ ಜೆಡಿಎಸ್. ಭಾರಿ ಹಗ್ಗ ಜಗ್ಗಾಟ ನಡೆದಿತ್ತು. 2 ಕ್ಷೇತ್ರಗಳು ಜೆಡಿಎಸ್ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ 4-5 ಕ್ಷೇತ್ರಗಳಿಗೆ ಪಟ್ಟು ಹಿಡಿದಿತ್ತು ಜೆಡಿಎಸ್. ಜೊತೆಗೆ 2 ಕ್ಷೇತ್ರ ಕೊಡೋದಾದ್ರೆ ಮೈತ್ರಿ ಯಾಕೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಕೊನೆಗೂ ಆ ಒತ್ತಡಕ್ಕೆ ಮಣಿದು 3 ಕ್ಷೇತ್ರಗಳನ್ನ ಬಿಟ್ಟು ಕೊಟ್ಟಿದೆ ಬಿಜೆಪಿ. ಮಂಡ್ಯ, ಹಾಸನ ಮತ್ತು ಕೋಲಾರ. ಮಂಡ್ಯದಿಂದ ಕುಮಾರಸ್ವಾಮಿ, ಹಾಸನದಿಂದ ಪ್ರಜ್ವಲ್ ರೇವಣ್ಣ, ಜೊತೆಗೆ ಈಗ ಕೋಲಾರ ಕೂಡ ಜೆಡಿಎಸ್ ನ ಪಾಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಮೈತ್ರಿ ಮಾಡ್ಕೊಳ್ತಾ ಇದ್ದಂತೆ ಜೆಡಿಎಸ್ ನ ಜೊತೆ ಬಿಜೆಪಿ ಯಾವೆಲ್ಲ ಕ್ಷೇತ್ರಗಳನ್ನ ಬಿಟ್ಕೊಡಬಹುದು ಅನ್ನೋದೇ ಬಹಳ ದೊಡ್ಡ ಚರ್ಚೆಯ ವಿಚಾರ ಆಗಿತ್ತು. 1-2 ಕ್ಷೇತ್ರ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಜೆಡಿಎಸ್ ಪಟ್ಟು ಹಿಡಿದಿತ್ತು. ಈಗ 3 ಕ್ಷೇತ್ರಗಳು ಪಕ್ಕ ಆಗಿದ್ರೆ, ಅಧಿಕೃತ ಆಗಿದ್ರೆ, ಆದ್ರೆ ಮೈತ್ರಿ ನಾಯಕರ ಮಟ್ಟದಲ್ಲಾಗಿರೋದು ತಳಮಟ್ಟದಲ್ಲೂ ಆಗುತ್ತಾ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಾಗ್ತಾ ಇದೆ. ಸದ್ಯದ ಚಿತ್ರಣ ಏನು ಅಂತ? ಕೆಲ ದಿನಗಳಿಂದ ಜೆಡಿಎಸ್ಗೆ 2 ಸ್ಥಾನಗಳು ಮಾತ್ರ ಎನ್ನುವಂಥದ್ದು ಬಹಳ ಚರ್ಚೆ ಆದಂಥ ವಿಚಾರ ಪ್ರತಿಮಾ. ಆದರೆ ಇವತ್ತು ಬಿಜೆಪಿಯ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು ಅರಮನೆ ಮೈದಾನದಲ್ಲಿ ನಡೆದಂಥ ಬಿಜೆಪಿಯ ಚುನಾವಣಾ ಕಾರ್ಯಾಗಾರದಲ್ಲಿ ಆ ಭಾಷಣದ ಮೂಲಕ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಮಂಡ್ಯ, ಹಾಸನ, ಕೋಲಾರ ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮನಸ್ಸಿನಿಂದ ಶ್ರದ್ಧಾಪೂರ್ವಕವಾಗಿ ಮುನಿಸುಗಳನ್ನು ಮರೆತು ಕೆಲಸವನ್ನು ಮಾಡಬೇಕು ಎನ್ನುವುದರ ಮೂಲಕ ಜೆ ಡಿ ಎಸ್ಗೆ ಈ 3 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದೀವಿ ಹೇಳುವಂಥ
ತೀರ್ಮಾನವನ್ನು ಘೋಷಣೆಯನ್ನು ಮಾಡಿದ್ದಾರೆ. ಪ್ರಮುಖವಾಗಿರುವಂಥದ್ದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಿ ಜೆ ಪಿಗೆ ಅಲ್ಲಿರುವಂಥ ಒಂದು ತೊಡಕೇನು ಅಂತ ಹೇಳಿದರೆ, ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪ್ರೀತಮ್ ಗೌಡ ಅಲ್ಲಿ JDSಗೆ ಅಷ್ಟೊಂದು ಸಪೋರ್ಟ್ ಆಗುವ ರೀತಿಯಲ್ಲಿ ಮಾತನ್ನು ಆಡ್ತಾ ಇಲ್ಲ. ಯಾಕೆಂದರೆ ಆರಂಭದಲ್ಲಿ ಹೇಳಿದರು, ನಾವು ಬಿ ಜೆ ಪಿ ಕ್ಯಾಂಡಿಡೇಟ್ಗಳು ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಬಹುದು, ಅಲ್ಲಿ ಆಕಾಂಕ್ಷಿತರಿದ್ದಾರೆ ಹೇಳುವಂಥ ಮಾತುಗಳನ್ನು ಪ್ರೀತಮ್ ಗೌಡ ಹೇಳುವುದರ ಮೂಲಕ ಮೊದಲ ಬಾರಿಗೆ JDSಗೆ ಇರುವಂಥ ಅಥವಾ JDS ಮೇಲೆ ತಾವು JDS ಜೊತೆಗೆ ಕೆಲಸವನ್ನು ಮಾಡುವುದಿಲ್ಲ ಎನ್ನುವಂಥ ಅಪಸ್ವರದ ಮಾತುಗಳನ್ನು ಹೇಳಿದರು. ಮೊನ್ನೆ ಪ್ರಜ್ವಲ್ ರೇವಣ್ಣ ಬಂದರು, ಯಡಿಯೂರಪ್ಪ ಅವರ ನಿವಾಸದಲ್ಲಿ ಕುಳಿತುಕೊಂಡು ಅಲ್ಲಿ ಆಗಿರುವಂಥ ಸ್ಥಳೀಯ ವಿದ್ಯಮಾನಗಳ ಬಗ್ಗೆ ಹೇಳಿದರು. ಪ್ರೀತಮ್ ಗೌಡ ಸರಿಯಾಗಿ ಸಹಕಾರವನ್ನು ಕೊಡ್ತಾ ಇರುವಂಥ ದೂರುಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗಿರುವ ಮಾಹಿತಿ. ಆ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಸ್ವತಃ ಪ್ರೀತಮ್ ಗೌಡಗೆ ಕರೆಯನ್ನು ಮಾಡಿ ಸ್ವಲ್ಪ ಸಿಟ್ಟಿನಲ್ಲಿಯೇ ಮಾತನಾಡಿದ್ರಂತೆ. ಅಲ್ಲಿ ಮೈತ್ರಿ ಆಗಿದೆ, JDS BJP ಕಾರ್ಯಕರ್ತರನ್ನು ಒಂದಾಗಿ ಕೆಲಸ ಮಾಡುವಂತೆ ನೋಡ್ಕೊಳ್ಬೇಕನ್ನುವಂಥ ತಾಕೀತನ್ನು ಪ್ರೀತಮ್ ಗೌಡರಿಗೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮೂಲಗಳ ಮಾಹಿತಿ. ಇನ್ನು ಮಂಡ್ಯಕ್ಕೆ ಬರೋದಾದರೆ ಪ್ರತಿಮಾ, ಮಂಡ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸುಮಲತಾ ಅವರು BJPಗೆ ಸಪೋರ್ಟನ್ನು ಮಾಡಿದರು. ವಿಧಾನಸಭಾ ಚುನಾವಣೆಯಲ್ಲಿ BJP ಪರವಾಗಿ ಸುಮಲತಾ ಕೆಲಸ ಮಾಡಿದರು. ಸಹಜವಾಗಿ JDS ಮತ್ತು ಸುಮಲತಾ ನಡುವೆ ಉತ್ತಮವಾದ ಸಂಬಂಧಗಳು ಇಲ್ಲ. ಅವರು ಸಂಸದರಾಗಿ ಇದ್ದಾಗಲೇ ಅಲ್ಲಿಯ ಸ್ಥಳೀಯ ನಾಯಕರಿರಬಹುದು, ಅದಕ್ಕೂ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಜೊತೆ ವಾಗ್ವಾದ ಇರಬಹುದು, ರಾಜಕೀಯ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಹೊಂದಾಣಿಕೆಯ ಮಾತುಗಳು ಎಲ್ಲಿಯೂ ಕೂಡ ಇರಲಿಲ್ಲ. ಈಗ ಮಂಡ್ಯದಲ್ಲಿ ನಾನೇ ಸ್ಪರ್ಧೆಯನ್ನು ಮಾಡ್ತೀನಿ ಹೇಳುವಂಥ ಮಾತುಗಳನ್ನು ಸುಮಲತಾ ಅವರು ಹೇಳ್ತಾ ಇದ್ರು ಕೂಡ JDSಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. ಸ್ವತಃ ಕುಮಾರಸ್ವಾಮಿ ಅವರಿಗೆ ತಾವು ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಮೊನ್ನೆ ನಡೆದ ಮೀಟಿಂಗ್ನಲ್ಲಾದಂಥ ಚರ್ಚೆಯ ಒಂದು ಭಾಗ. ಹೀಗಾಗಿ ಮಂಡ್ಯವನ್ನು ಕೂಡ ಬಿಡಲಾಗಿದೆ. ಇನ್ನು ಬಹಳ ಪ್ರಮುಖವಾಗಿ ಕೋಲಾರವನ್ನು JDSಗೆ ಬದಲು BJPಯ ಹಾಲಿ ಸಂಸದ ಇದ್ದಾರೆ ಮುನಿಸ್ವಾಮಿ, ಅವರಿಗೆ ಮತ್ತೊಮ್ಮೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು BJP ಹೈಕಮಾಂಡ್ ಮಾಡಿತ್ತು. ಆದರೆ ಕುಮಾರಸ್ವಾಮಿ ಅವರು ಯಾವಾಗ ಅಮಿತ್ ಶಾ ಅವ್ರ ಜೊತೆ ಸಭೆಯನ್ನು ಮಾಡಿದರು, ದೆಹಲಿಗೆ ಹೋಗಿ ಮಾತುಕತೆಯನ್ನು ಮಾಡಿದರು, ಕೇವಲ 2 ಸ್ಥಾನ ಹೇಳುವಂಥ ಒಂದು ಚರ್ಚೆ ಆದಾಗ ಕುಮಾರಸ್ವಾಮಿ ಅವರು ಸೇರಿದಂತೆ JDS ನಾಯಕರುಗಳು ಕೋಪವನ್ನು ಮಾಡಿಕೊಂಡ್ರು. ಮೊನ್ನೆ JDS ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನದ ಮಾತುಗಳನ್ನು ಹೇಳಿದರು. ಹೀಗಾಗಿ BJP ಹೈಕಮಾಂಡ್ ಘೋಷಣೆ ಮಾಡುವ ಪೂರ್ವದಲ್ಲಿಯೇ ಕೋಲಾರದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತೇವೆ, BJP 3 ಸ್ಥಾನಗಳನ್ನು ಬಿಟ್ಟುಕೊಟ್ಟಿದೆ ಅನ್ನುವಂಥ ಘೋಷಣೆಯನ್ನು ಕುಮಾರಸ್ವಾಮಿ ಮಾಡಿದರು. ಅಲ್ಲಿಯ ತನಕ ಬಹುತೇಕ ಅದೇನು ತೀರ್ಮಾನ ಆಗಿರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರು BJP ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಡ್ಡು ಹೊಡೆಯುವ ಬಗೆಯಲ್ಲಿ ಘೋಷಣೆಯನ್ನು ಮಾಡಿದರು, ಕೋಲಾರ ತಮಗೆ ಹೇಳುವಂಥದ್ದು. ಹೀಗಾಗಿ ಮತ್ತೊಮ್ಮೆ ಮಾತುಕತೆಯಾಗಿ ಚರ್ಚೆ ಆದ ಬಳಿಕ ಈಗ BJP ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ, ಕೋಲಾರವನ್ನು JDSಗೆ ಬಿಟ್ಟುಕೊಡಬೇಕು ಅನ್ನುವಂಥ ನಿರ್ಣಯಗಳೊಂದಿಗೆ ಅಲ್ಲಿಯ ಕಾರ್ಯಕರ್ತರು ಇವತ್ತಿನ ಭಾಷಣದಲ್ಲಿ ಅಗರ್ವಾಲ್ ಅದೇ ಮಾತುಗಳನ್ನು ಹೇಳಿದರು. ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ JDSನ ಪರವಾಗಿ ಅಥವಾ ತಮ್ಮ ಮೈತ್ರಿಯ ಪರವಾಗಿ ಕೆಲಸವನ್ನು ಮಾಡಬೇಕು. 25 ಲೋಕಸಭಾ ಕ್ಷೇತ್ರಗಳಲ್ಲಿ ಟಿಕೆಟನ್ನು ಘೋಷಣೆ ಮಾಡುವಾಗ ಅಥವಾ ತೀರ್ಮಾನಗಳನ್ನು ಮಾಡುವಾಗ JDS ಕೂಡ ಎಲ್ಲೂ ಹಸ್ತಕ್ಷೇಪವನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ JDS ಜೊತೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕಾರ್ಯಕರ್ತರಿಗೆ ಇವತ್ತಿನ ತಮ್ಮ ಭಾಷಣದಲ್ಲಿ ನೀಡಿದ್ದಾರೆ. ಇನ್ನು ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದರೆ, ಆರಂಭದಲ್ಲಿ 2 ಸೀಟ್ ಹೇಳುವಂಥದ್ದು ಯಾಕೆ ಚರ್ಚೆ ಆಯಿತು ಪ್ರತಿಮಾ? ಹಾಗಾದರೆ ಬೆಂಗಳೂರು ಗ್ರಾಮಾಂತರವನ್ನು ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಟ್ಟುಕೊಡಲಾಗಿದೆ. ಆ ಒಂದು ಕ್ಷೇತ್ರವೂ ಕೂಡ JDSನ ಒಂದು ಭಾಗವಾಗಿಯೇ ಬಿಟ್ಟುಕೊಟ್ಟಿದ್ದೀವಿ ಎನ್ನುವಂಥದ್ದು BJP ನಾಯಕರುಗಳಿಗಿದ್ದಂಥ ಒಂದು ಮನಸ್ಥಿತಿ. ಆದರೆ ಡಾಕ್ಟರ್ ಮಂಜುನಾಥ್ BJPಯ ಸಿಂಬಾಲ್ ಮೇಲೆ BJPಯ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ನಮ್ಮ ಪಾರ್ಟಿಗೆ ಬಿಟ್ಟುಕೊಟ್ಟಂಥ ಸೀಟ್ ಆಗತ್ತೆ ಅನ್ನುವಂಥದ್ದನ್ನು ನಾವು ಹೇಗೆ ಕಾರ್ಯಕರ್ತರಿಗೆ ಹೇಳಬೇಕು, ಅದು ಸಾಧ್ಯವಾಗದ ಮಾತು. ಈ ಕಾರಣಕ್ಕೋಸ್ಕರ ನಮಗೆ ಕೋಲಾರವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಅಲ್ಲಿ ಮುನಿಸ್ವಾಮಿ ಹೇಗೆ ನಡ್ಕೊಳ್ತಾರೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಸಹಜವಾಗಿ ಮುನಿಸ್ವಾಮಿ ಅವ್ರಿಗೂ ಕೂಡ ಆಸೆಗಳಿರ್ತವೆ. ಯಾಕೆಂದರೆ ಹಾಲಿ ಸಂಸದರಾಗಿದ್ದವರು ತಾನು ಸ್ಪರ್ಧೆ ಮಾಡಬೇಕು ಹೇಳುವಂಥ ಒಂದು ಅಭಿಪ್ರಾಯ ಮತ್ತು ಅದಕ್ಕೆ ತಕ್ಕಂಥ ಪೂರಕವಾದ ಕೆಲಸಗಳನ್ನು ಮುನಿಸ್ವಾಮಿ ಕೋಲಾರದಲ್ಲಿ ಮಾಡಿದರು. ಮತ್ತು ರಾಜ್ಯ BJP ನಾಯಕರುಗಳು ಕೂಡ ಕೋಲಾರ ಬಹುತೇಕ BJP ಇಟ್ಕೊಳ್ಳುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಅವರಿಗೆ ಕೊಡಲಾಗಿತ್ತು. ಆದರೆ ಅಂತಿಮವಾಗಿ ಈಗ ಧರ್ಮ ಪಾಲನೆಯ ಭಾಗವಾಗಿ 3 ಕ್ಷೇತ್ರಗಳನ್ನೇನೋ BJP JDSಗೆ ಬಿಟ್ಟು ಕೊಟ್ಟಿದೆ. ಆದ್ರೆ ನಿಜಕ್ಕೂ ಕೂಡ ಈ ಧರ್ಮ ಪಾಲನೆ ಆಗತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಸವಾಲುಗಳು ಏನಿದೆ ಈ 3 ಕ್ಷೇತ್ರಗಳನ್ನ ಗಮನಿಸ್ತಾ ಹೋದಾಗ ಯಾವುದು JDSಗೆ ಎಷ್ಟು ಸುಲಭ ಅಲ್ವಾ ಮೈತ್ರಿ ವಿಚಾರದಲ್ಲಿ ಗಮನಿಸ್ತಾ ಹೋದ್ರೆ ಅಂತ? ಪ್ರತಿಮಾ, ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯನ್ನು ಮಾಡಿಕೊಂಡಿತ್ತು. ತುಮಕೂರಿನಲ್ಲಿ ದೇವೇಗೌಡರ ಸ್ಪರ್ಧೆಯನ್ನು ಮಾಡಿದರು. ಆದರೆ ಕಾರ್ಯಕರ್ತರು ಸಮ್ಮಿಳನಗೊಳ್ಳಲಿಲ್ಲ. ಈ ಪರಿಣಾಮವಾಗಿ ಬಸವರಾಜ್ ಅವರು ಗೆದ್ದರು. ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಒಟ್ಟಾಗಿ ಹೊಂದಾಣಿಕೆ ಆಗದ ಪರಿಣಾಮ ದೇವೇಗೌಡರನ್ನ ಸೋಲಿಸಲಾಯಿತು ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಇವತ್ತಿಗೂ ಕೂಡ ಮಾಡ್ತಾರೆ. ಆದರೆ BJP ಮತ್ತು JDS ಮೈತ್ರಿ ಆದಾಗ ರಾಜ್ಯ ಮಟ್ಟದ ನಾಯಕರುಗಳ ಜೊತೆ ಆರಂಭದಲ್ಲಿ ಚರ್ಚೆ ಆಗಲಿಲ್ಲ. ಅದು
ಪ್ರಮುಖವಾಗಿ ಕೇಂದ್ರ ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಮಾಡಿದರು. ರಾಜ್ಯ ನಾಯಕರುಗಳಿಗೆ ಬಹುತೇಕರಿಗೆ ಆ ವಿಚಾರವೇ ಗೊತ್ತಿರಲಿಲ್ಲ. ಅಂತಿಮವಾಗಿ ಆ ಸುದ್ದಿ ಬಂತು. ಯಡಿಯೂರಪ್ಪನವರು ಹೇಳಿದ್ರು ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ, ಕೇಂದ್ರ ನಾಯಕರು ನೋಡ್ಕೊಳ್ತಾರೆ ಅಂತ. ಅದರರ್ಥ ರಾಜ್ಯ ಮಟ್ಟದ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡದೆ ನೇರವಾಗಿ ಕೇಂದ್ರ ಜೊತೆ ಚರ್ಚೆಯನ್ನು ಮಾಡಿದರೆ ಪರಿಣಾಮವಾಗಿ ಇನ್ನೂ ಕೂಡ ತಳಮಟ್ಟದಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅನ್ನುವಂಥ ಒಂದು ಮಾಹಿತಿಗಳು, ಆ ರೀತಿಯ ಚರ್ಚೆಗಳು ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಚುನಾವಣೆಯ ಮುಂದಿನ ವಾರದಿಂದನೇ ಕೋರ್ ಕಮಿಟಿ ಸಭೆಯನ್ನು ಸ್ಥಳೀಯವಾಗಿ ಬಿಜೆಪಿ ಮತ್ತು JDSನ ನಾಯಕರುಗಳು ಸೇರಿಕೊಂಡು ಜಿಲ್ಲಾ ಮಟ್ಟದ ಕೋರ್ ಕಮಿಟಿಯನ್ನು ಒಟ್ಟಾಗಿ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಆ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡುವ, ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಟ್ಟಿಗೆ ಇರಿಸುವಂಥ ಪ್ರಯತ್ನವನ್ನ ಈ ಒಂದು ಕೋರ್ ಕಮಿಟಿ ಸಭೆಯ ಮೂಲಕ ಮಾಡೋದಕ್ಕೆ ತೀರ್ಮಾನ ಆಗಿದೆ. ಒಟ್ಟಾರೆಯಾಗಿ ತಾವು ಕೇಳಿದಂತೆ ಇಂಟ್ರೆಸ್ಟಿಂಗ್ ಆಗಿದೆ. 3 ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಡಲಾಗಿದೆ. ಆದರೆ ಕಾರ್ಯಕರ್ತರು ತಳಮಟ್ಟದ ಹೇಗೆ ವರ್ತಿಸ್ತಾರೆ ಮತ್ತು ಅದನ್ನು ಹೇಗೆ ಒಪ್ಕೊಳ್ತಾರೆ ಅನ್ನುವಂಥದ್ದು ಚುನಾವಣೆಯ ರಿಸಲ್ಟ್ ಅದಕ್ಕೆ ಉತ್ತರ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.